ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಲವ್ ಸೆಕ್ಸ್ ದೋಖಾ ಕಹಾನಿಯೊಂದು ವರದಿಯಾಗಿದೆ. ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತೆಯೊಬ್ಬರು ದೂರನ್ನು ಕೊಟ್ಟಿದ್ದಾರೆ. ಡೇಟಿಂಗ್ ಆ್ಯಪ್ನಲ್ಲಿ ಯುವತಿಗೆ ಪರಿಚಯವಾಗಿರ್ತಾನೆ ನಿಹಾಲ್ ಹುಸೇನ್. ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯ ಮಾಡಿಕೊಳ್ಳುವಂತಹ ಯುವತಿಯರು ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಮಾರ್ಚ್ನಲ್ಲಿ ಪರಿಚಯವಾಗಿ ಪಾರ್ಟಿಗೆ ಕರೆದಿರ್ತಾನೆ ನಿಹಾಲ್ ಹುಸೇನ್. ಖಾಸಗಿ ಹೋಟೆಲ್ ಒಂದರಲ್ಲಿ ಪಾರ್ಟಿಗೆ ಕರೆಸಿ ಬಲಾತ್ಕಾರ ಮಾಡಿದ್ದಾನೆ ಅನ್ನುವಂತಹ ಆರೋಪ. ಜ್ಯೂಸ್ನಲ್ಲಿ ಮದ್ಯವನ್ನ ಬೆರೆಸಿ ಅತ್ಯಾಚಾರವನ್ನ ಎಸಗಿರೋದಾಗಿ ಸಂತ್ರಸ್ತೆ ಆರೋಪ ಮಾಡ್ತಾ ಇದ್ದಾರೆ. ಗರ್ಭಿಣಿ ಮಾಡಿ ಅಬಾರ್ಷನ್ ಮಾಡಿಸಿರೋದಾಗಿಯೂ ಕೂಡ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಡೇಟಿಂಗ್ ಆ್ಯಪ್ನಲ್ಲಿ ಇಬ್ಬರ ಪರಿಚಯ ಆಗುತ್ತೆ, ಪರಿಚಯ ಸ್ನೇಹ ಆಗುತ್ತೆ, ಸ್ನೇಹ ಪ್ರೀತಿಗೆ ತಿರುಗಿರುತ್ತೆ. ಪೊಲೀಸರ ತನಿಖೆಯಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಈಗ ಬೆಳಕಿಗೆ ಬರ್ತಾ ಇರುವಂತಹದ್ದು. 2023ರಲ್ಲಿ ಇದೇ ರೀತಿ ಮತ್ತೊಬ್ಬ ಯುವಕನ ವಿರುದ್ಧವೂ ಕೂಡ ಯುವತಿ ದೂರು ಕೊಟ್ಟಿದ್ದಾರಂತೆ. ಮದುವೆ ಆಗೋದಾಗಿ ನಂಬಿಸಿ ಅತ್ಯಾಚಾರ ಮಾಡಿದ್ದಾರೆ ಅಂತೇಳಿ ಯುವತಿ ಹಿಂದೆ ದೂರು ಸಲ್ಲಿಕೆ ಮಾಡಿದ್ದಾರೆ. ಎಲ್ಲ ಆಂಗಲ್ನಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಚುರುಕು ಮಾಡಿದಂತಹ ಸಂದರ್ಭದಲ್ಲಿ ಒಂದು ವಿಚಾರ ಗೊತ್ತಾಗ್ತಾ ಇದೆ. ಇದೇ ಯುವತಿ ಈ ಹಿಂದೆ ನನಗೆ ಇದೇ ರೀತಿ ಮೋಸವಾಗಿದೆ ಅಂತೇಳಿ ಮತ್ತೊಬ್ಬ ಯುವಕನ ವಿರುದ್ಧ ದೂರನ್ನ ಕೊಟ್ಟಿರುವಂತಹದ್ದು. ಹಾಗಾಗಿ ಪೊಲೀಸರು ಈಗ ಹಲವು ಆಯಾಮದಲ್ಲಿ ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಇರುವಂತಹದ್ದು. ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಈಗೊಂದು ಪ್ರಕರಣ ದಾಖಲಾಗಿದೆ. ಲವ್ ಸೆಕ್ಸ್ ದೋಖಾ ಅಂಥೇಳಿ ಆರೋಪವನ್ನ ಮಾಡಿದ್ದಾರೆ ಯುವತಿ. ಮದುವೆ ಆಗೋದಾಗಿ ನಂಬಿಸಿ ಬಲಾತ್ಕಾರವನ್ನ ಮಾಡಿ ನನ್ನನ್ನ ಗರ್ಭಿಣಿ ಮಾಡಿ ತದನಂತರ ಅಬಾರ್ಷನ್ ಕೂಡ ಮಾಡಿಸಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇರುವಂಥದ್ದು. ನಿಹಾಲ್ ಹುಸೇನ್ ಅನ್ನೋನು ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯ ಆಗ್ತಾನೆ. ಈ ಪರಿಚಯ ಸ್ನೇಹ ಆಗುತ್ತೆ, ಸ್ನೇಹ ಪ್ರೀತಿಗೆ ತಿರುಗುತ್ತೆ. ಅದಾದ ಮೇಲೆ ಪಾರ್ಟಿಗೆ ಕರೀತಾನೆ. ಖಾಸಗಿ ಹೋಟೆಲ್ನಲ್ಲಿ ಪಾರ್ಟಿಗೆ ಕರೆದು ಜ್ಯೂಸ್ನಲ್ಲಿ ಮದ್ಯವನ್ನ ಬೆರೆಸಿ ನನ್ನ ಪ್ರಜ್ಞೆ ತಪ್ಪಿಸಿ ಅತ್ಯಾಚಾರವನ್ನ ಮಾಡಿದ್ದಾನೆ ಅನ್ನುವಂತಹ ಆರೋಪವನ್ನ ಯುವತಿ ಮಾಡ್ತಾ ಇದ್ದಾರೆ. ದೂರನ್ನ ದಾಖಲಿಸಿಕೊಂಡಂತಹ ಪೊಲೀಸರು ಯುವತಿಯ ಪೂರ್ವಪರವನ್ನ ಕೆದಕುವ ಕೆಲಸವನ್ನ ಮಾಡ್ತಾರೆ. ಆಕೆಯ ಹಿಸ್ಟ್ರಿಯನ್ನ ಸ್ವಲ್ಪ ಕಣ್ಣಾಡಿಸುವಂತಹ ಕೆಲಸವನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಇದೇ ರೀತಿಯ ದೂರನ್ನ, ಇದೇ ರೀತಿಯ ಆರೋಪವನ್ನ ಮತ್ತೊಬ್ಬ ಯುವಕನ ಮೇಲೆ ಇದೇ ಯುವತಿ ಮಾಡಿದ್ರು ಅನ್ನೋದು ಪೊಲೀಸರಿಗೆ ಗೊತ್ತಾಗಿರುವಂತಹ ವಿಚಾರ. ಹಾಗಾಗಿಯೇ ನಿಜಕ್ಕೂ ಕೂಡ ಯುವತಿಗೆ ಮೋಸ ಆಗಿದೆಯಾ ಅಥವಾ ಬೇರೆ ಏನಾದರೂ ಇದೆಯಾ, ಈ ರೀತಿಯ ಹಲವು ಆಂಗಲ್ನಲ್ಲಿ ಪೊಲೀಸರು ಈಗ ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇರುವಂತಹದ್ದು. ಇನ್ವೆಸ್ಟಿಗೇಷನ್ನಲ್ಲಿ ಸತ್ಯಾಸತ್ಯತೆ ಏನಿದೆ ಅನ್ನೋದು ಗೊತ್ತಾಗಬೇಕಾಗುತ್ತೆ. ಯುವತಿ ಮಾಡಿರುವಂತಹ ಆರೋಪ ನಿಜಾನ ಅಥವಾ ಯುವತಿ ಬೇರೆಯದ್ದೇ ಏನಾದರೂ ಪ್ಲಾನನ್ನು ಮಾಡಿಕೊಂಡಿದ್ರ, ಎಲ್ಲವೂ ಕೂಡ ಪೊಲೀಸರ ಇನ್ವೆಸ್ಟಿಗೇಷನ್ನಲ್ಲಿ ಗೊತ್ತಾಗಬೇಕಾದಂತಹ ವಿಚಾರ. ಬಟ್ ಇಲ್ಲಿ ಒಂದು ವಿಚಾರವನ್ನು ಗಮನಿಸಬೇಕಾಗುತ್ತೆ. ಈ ಡೇಟಿಂಗ್ ಆ್ಯಪ್ನಲ್ಲಿ ಇನ್ವಾಲ್ವ್ ಆಗಿರೋರು ಅಥವಾ ಅದರಲ್ಲಿ ಆಕ್ಟಿವ್ ಆಗಿರೋರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಈ ರೀತಿ ಯಾಮಾರಬೇಕಾದಂತಹ ಸಾಧ್ಯತೆ ಇರುವಂಥದ್ದು. ಅದು ಹುಡುಗರೇ ಆಗಿರಬಹುದು, ಹುಡುಗಿರೇ ಆಗಿರಬಹುದು. ಹಾಗಾಗಿ ಡೇಟಿಂಗ್ ಆ್ಯಪನ್ನು ಯೂಸ್ ಮಾಡೋರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇದೇ ಡೇಟಿಂಗ್ ಆ್ಯಪ್ ಮೂಲಕ ಇಬ್ಬರ ಪರಿಚಯ ಆಗಿ ಈಗ ಯುವಕನಿಂದ ನನಗೆ ಮೋಸ ಆಗಿದೆ ಅಂಥೇಳಿ ಯುವತಿ ಠಾಣೆಯ ಮೆಟ್ಟಿಲೇರಿರುವಂಥದ್ದು.